ತಾಯಿ ತನ್ನ ಮಗುವಿಗೆ ಈ 5 ಒಳ್ಳೆಯ ಗುಣಗಳನ್ನು ಹೇಳಿಕೊಡಲೇಬೇಕು. ಒಂದು ಕುಟುಂಬದಲ್ಲಿ ಮಗು ಜನಿಸಿದಾಕ್ಷಣ ಅದಕ್ಕೆ ಆ ಕುಟುಂಬವೇ ಶಾಲೆಯಾದರೆ ತಾಯಿಯೇ ಮೊದಲ ಗುರುವಾಗಿರ್ತಾಳೆ. ಯಾಕೆಂದರೆ ಮಗು ತನ್ನ ಭವಿಷ್ಯಕ್ಕೆ ಅಗತ್ಯವಿರುವ ಸಾಕಷ್ಟು ವಿಚಾರಗಳನ್ನು ಮನೆಯಿಂದಲೇ ತಾಯಿಯಿಂದಲೇ ಕಲಿತುಕೊಳ್ಳುತ್ತೆ. ಈ ಸಮಯದಲ್ಲಿ ತಾಯಿ ಮಗುವಿಗೆ ಕೆಲವೊಂದು ಒಳ್ಳೆಯ ಗುಣಗಳನ್ನು ಹೇಳಿಕೊಡಬೇಕು. ತಾಯಿ ತನ್ನ ಮಗುವಿಗೆ ಯಾವೆಲ್ಲ ಒಳ್ಳೆಯ ಗುಣಗಳನ್ನು ಹೇಳಿಕೊಡಬೇಕು, ಮಕ್ಕಳಿಗೆ ಏನೇನು ಹೇಳಿಕೊಡಬೇಕು, ತಾಯಿಯ ಕರ್ತವ್ಯಗಳೇನು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ತಾಯಿ ತನ್ನ ಮಗುವಿಗೆ ಎಷ್ಟೇ ವಿಚಾರಗಳನ್ನು ಕಲಿಸಿಕೊಟ್ಟರೂ ಕೆಲವೊಂದು ವಿಚಾರಗಳು ಮಕ್ಕಳ ಜೀವನವನ್ನೇ ಬದಲಾಯಿಸುತ್ತೆ. ತಾಯಿ ತನ್ನ ಮಗುವಿಗೆ ಯಾವೆಲ್ಲ ಒಳ್ಳೆಯ ನಡವಳಿಕೆಗಳನ್ನು ಕಲಿಸಿಕೊಡಬೇಕು, ತಾಯಿಯಾದವಳು ಮಗುವಿಗೆ ಕೆಲವೊಂದು ಗುಣಗಳನ್ನು ಕಲಿಸಿಕೊಟ್ಟರೆ ಅವರ ಜೀವನ ಹೇಗೆ ಬದಲಾಯಿಸುತ್ತೆ ಎಂಬುದನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಳ್ಳೆಯ ವ್ಯಕ್ತಿಯಾಗುವ ಪಾಠ. ತಾಯಿ ತನ್ನ ಮಕ್ಕಳಿಗೆ ಕಲಿಸಿಕೊಡಬೇಕಾದ ವಿಚಾರಗಳಲ್ಲಿ ಒಳ್ಳೆಯ ವ್ಯಕ್ತಿಯಾಗುವ ವಿಚಾರವೂ ಒಂದು. ಇದರಲ್ಲಿ ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ಒಳ್ಳೆಯ ಮತ್ತು ಉತ್ತಮ ವ್ಯಕ್ತಿಯಾಗಬೇಕೆನ್ನುವುದನ್ನು ಕಲಿಸಿಕೊಡಬೇಕು. ಒಳ್ಳೆಯ ವ್ಯಕ್ತಿಯಾದವನು ಎಲ್ಲರನ್ನು ಗೌರವಿಸುವ ಗುಣ ಹೊಂದಿರ್ತಾನೆ. ಹಾಗೆ ಅವನನ್ನು ಕೂಡ ಸಮಾಜದಲ್ಲಿ ಗೌರವಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಒಳ್ಳೆಯ ವ್ಯಕ್ತಿಯಾಗುವ ಆಸೆ ನಿಮ್ಮಲ್ಲಿದ್ದರೆ ನೀವು ಇತರರಿಗೆ ದೊಡ್ಡ ಧ್ವನಿಯೆತ್ತಿ ಮಾತನಾಡಬಾರ್ದು. ಇತರರೊಂದಿಗೆ ನಾವು ಯಾವಾಗಲೂ ಸೌಜನ್ಯದಿಂದ ನಡೆದುಕೊಳ್ಳಬೇಕು. ಎರಡನೇದಾಗಿ ಸತ್ಯವನ್ನು ಮಾತನಾಡಲು ಕಲಿಸಿ. ನೈತಿಕತೆಯು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ತಾಯಂದಿರು ಯಾವಾಗಲೂ ತಮ್ಮ ಮಕ್ಕಳಿಗೆ ಸತ್ಯವನ್ನು ಮಾತನಾಡಲು ಕಲಿಸಿಕೊಡಬೇಕು. ಸುಳ್ಳಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸುವುದರೊಂದಿಗೆ ಸುಳ್ಳು ಮಾತುಗಳನ್ನು ಕೂಡ ಮಾತನಾಡಬಾರದು. ನಾವು ಇಂದು ಮಾತನಾಡುವ ಒಂದು ಸುಳ್ಳು ಮುಂದೊಂದು ದಿನ ನಮ್ಮ ಜೀವಕ್ಕೆ ಆಪತ್ತನ್ನು ತರಬಹುದು ಅಥವಾ ಇನ್ನೊಬ್ಬರ ಜೀವಕ್ಕೆ ಆಪತ್ತನ್ನು ತರಬಹುದು. ಮೂರನೇದಾಗಿ ಸಹಾನುಭೂತಿ ಗುಣ. ತಾಯಿ ಯಾವಾಗಲೂ ತನ್ನ ಮಕ್ಕಳಿಗೆ ಇತರರ ಸಂತೋಷದಲ್ಲಿ ಸಂತೋಷವಾಗಿರಲು ಮತ್ತು ಇತರರ ದುಃಖದಲ್ಲಿ ಅವರ ಜೊತೆಗಾರರಾಗಿರಲು ಕಲಿಸಿಕೊಡಬೇಕು. ನಾವು ಯಾವಾಗಲೂ ಎಲ್ಲರೊಂದಿಗೆ ಸಹಾನುಭೂತಿ ಗುಣವನ್ನು ಹೊಂದಿರಬೇಕು ಎಂಬುದನ್ನು ಕೂಡ ತಾಯಿಯಾದವಳು ಮಕ್ಕಳಿಗೆ ತಿಳಿಸಿಕೊಡಬೇಕು. ನಾಲ್ಕನೇದಾಗಿ ಅಸೂಯೆ ಪಡಬಾರದು. ನಾವು ಎಂದಿಗೂ ಇತರರ ಬಗ್ಗೆ ಅಸೂಯೆ ಪಡಬಾರದು. ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ಸಂತೋಷದಿಂದ ಇಟ್ಕೋಬೇಕು. ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಪ್ರತಿಕ್ಷಣ ದೇವರಿಗೆ ಧನ್ಯವಾದವನ್ನು ಹೇಳಬೇಕು. ಬೇರೆಯವರ ಬಳಿ ಇರುವ ವಸ್ತುಗಳನ್ನು ಕಂಡು ನಾವು ಅಸೂಯೆ ಪಡುವ ಬದಲು ನಮ್ಮಲ್ಲಿರದ ಯಾವುದೋ ಒಂದು ವಸ್ತು ಅವರಲ್ಲಿದೆಯಲ್ಲ ಎಂದು ಸಂತೋಷ ಪಡಬೇಕು. ಐದನೇದಾಗಿ ಸ್ವಾವಲಂಬನೆ ಪಾಠ. ತಾಯಿಯಾದವಳು ತನ್ನ ಮಗು ಸ್ವಾವಲಂಬಿಯಾಗಿರಬೇಕೆಂದು ಬಯಸೋದು ಸಾಮಾನ್ಯ. ಈ ಕಾರಣಕ್ಕಾಗಿ ಆಕೆ ಮಕ್ಕಳಲ್ಲಿಯೂ ಈ ಗುಣವನ್ನು ಅಭಿವೃದ್ಧಿಪಡಿಸಲು ತುಂಬ ಇಷ್ಟಪಡ್ತಾಳೆ. ತನ್ನ ಮಗು ಯಾರದ್ದೂ ಸಹಾಯವಿಲ್ಲದೆ ಸ್ವಂತ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡರೆ ತಾಯಿಯಾದವಳು ತುಂಬ ಹೆಮ್ಮೆ ಪಡ್ತಾಳೆ. ತನ್ನ ಮಗುವನ್ನು ಮತ್ತಷ್ಟು ಪ್ರಶಂಸಿಸ್ತಾಳೆ. ಇಂತಹ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಒಂದಿಷ್ಟು ಸಮಯವನ್ನು ಕಳೆಯೋದು, ಸ್ವಾವಲಂಬನೆಯ ಮಹತ್ವವನ್ನು ವಿವರಿಸುವುದು ತುಂಬಾ ಮುಖ್ಯ ಆಗುತ್ತೆ. ತಾಯಿಯಾದವಳು ತನ್ನ ಮಗುವಿಗೆ ಈ ಮೇಲಿನ ಎಲ್ಲ ಗುಣಗಳನ್ನು ಕಲಿಸಿಕೊಡಬೇಕು. ಉತ್ತಮ ಗುಣಗಳೊಂದಿಗೆ ಮಕ್ಕಳನ್ನು ಪೋಷಿಸಬೇಕು, ಬೆಳೆಸಬೇಕು. ಇವುಗಳನ್ನು ಮಕ್ಕಳಲ್ಲಿ ಕಲಿಸೋದ್ರಿಂದ ಸಮಾಜದಲ್ಲಿ ಅವರದ್ದೇ ಆದ ಸ್ಥಾನಮಾನವನ್ನು ಪಡೆದುಕೊಳ್ತಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.